ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಮೇ 15ನೇ ತಾರೀಕಿಗೆ ಒಂದು ಅದ್ಭುತವಾಗಿರುವಂತಹ ಒಳ್ಳೆ ಕಮರ್ಷಿಯಲ್ ಮೂವಿ ರಿಲೀಸ್ ಆಗ್ತಾ ಇದೆ, ಅದುವೇ ಶೇರ್. ಇವಾಗ ಚಿತ್ರತಂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಚಿತ್ರತಂಡದಿಂದ ಕ್ರಿಸ್ ಗಿಲಿ ಅವರಿದ್ದಾರೆ, ನಮಸ್ಕಾರ, ಸ್ವಾಗತ. ನಮಸ್ಕಾರ ಸರ್. ಹಾಗೇನೆ ಚಿತ್ರದ ನಾಯಕ ನಟಿ ಭುವನಾ ಗೌಡ ಅವರಿದ್ದಾರೆ, ನಮಸ್ಕಾರ, ಸ್ವಾಗತ. ಅಂಡ್ ಪಾತ್ರಧಾರಿಯಾಗಿ ಕಾರ್ತಿಕ್ ಅವರು ಕೂಡ ಇದ್ದಾರೆ, ನಮಸ್ತೆ. ನಮಸ್ತೆ. ಸೊ 3 ಜನಕ್ಕೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಕೇಳಿದ್ರೆ ಏನ್ ನೆನಪಾಗುತ್ತೆ? ಶೇರ್ ಅಂದ್ರೆ ಕಿರಣ್ ರಾಜ್ ಸರ್. ಕಿರಣ್ ರಾಜ್ ಸರ್. ಒಂದು ವಿಷಯ ಹೇಳಬೇಕು, ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಓಡಾಡ್ತಿರೋಂತ ಚಿಕ್ಕ ಒಂದು ಸಂಗತಿ ಏನು ಅಂತ ಹೇಳಿದ್ರೆ, ನಿಮ್ಮ ಪಾತ್ರವನ್ನ ದುನಿಯಾ ಮೂವಿ ಕನೆಕ್ಟ್ ಮಾಡ್ತಾ ಇದಾರೆ. ಲೂಸ್ ಮಾದ ಯೋಗಿ ಅವರು ಹೇಳಿದ್ರೆ ಹೋಗ್ಬಿಡ್ತೀಯಾ, ಬೇಕಾ ಇವೆಲ್ಲ ನಿಮಗೆ? ನಮ್ ಪ್ರಸಿದ್ಧ ಸರ್ ಇದಕ್ಕೋಸ್ಕರ ಅಂತಾನೆ ಮಾಡಿದ್ರು ಸರ್ ಇದು ಕ್ಯಾರೆಕ್ಟರ್ನ. ಗಿಲ್ಲಿ ಅಂತ ಪಾತ್ರ ನನ್ಗೋಸ್ಕರನೇ ಈ ಪಾತ್ರವನ್ನು ಮಾಡಿದ್ರು ಪ್ರಸಿದ್ಧ ಸರ್. ಸೊ ಈ ಪಾತ್ರ ಅಲ್ಲಿ ಸ್ವಲ್ಪ ನೆಗೆಟಿವ್ ಶೇಡ್ ಅಂತಾನೆ ಹೇಳ್ಬೇಕು, ಖಲನಟನಾಗಿ ಕಾಣಿಸ್ಕೊಂತಿದ್ದೀನಿ ಶೇರ್ ಮೂವಿಲಿ. ಓಕೆ, ಅಂದ್ರೆ ಇವಾಗ ಲೂಸ್ ಮಾದ ಅವರಿಗೆ ಆ ಒಂದು ಕ್ಯಾರೆಕ್ಟರ್ಗೆ ಇವಾಗ ಕಂಪ್ಯಾರಿಸನ್ ಬರ್ತಾ ಇದೆಯಲ್ಲ, ಸೊ ನೀವು ಹೇಗೆ ರಿಸೀವ್ ಮಾಡ್ಕೊಂತೀರಾ ಅದನ್ನ? ಅಥವಾ ಜನಗಳಿಗೆ ಏನಂತ ಹೇಳ್ತೀರಾ? ಅದು ಕ್ಯಾರೆಕ್ಟರ್ ತುಂಬಾನೇ ಡಿಫ್ರೆಂಟ್ ಆಗಿದೆಯಾ? ಆ ಕ್ಯಾರೆಕ್ಟರ್ ರೆಫರೆನ್ಸ್ ಇಂದ ಈ ಕ್ಯಾರೆಕ್ಟರ್ ನ ಡೆವಲಪ್ ಮಾಡಿರೋದು ಹೇಗೆ ಅಂತ? ಹಾ ಸರ್, ಆ ಥರನೇ ಹೇಳ್ಬೋದು. ಆ ಕ್ಯಾರೆಕ್ಟರ್ ರೆಫರೆನ್ಸ್ ಇಂದಾನೆ ಈ ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡಿದೆ. ಓಕೆ, ಒಟ್ನಲ್ಲಿ ಕಂಪ್ಲೀಟ್ ನೆಗೆಟಿವ್ ಆಗಿನೇ ಇರುತ್ತೆ. ನೆಗೆಟಿವ್ ರೋಲ್ ಸರ್. ಎಸ್. ಸೊ ಇನ್ನು ಭುವನಾ ಅವರಿಗೆ ಇಂಡಸ್ಟ್ರಿ ಒಂದು ಸ್ವಲ್ಪ ಹೊಸದು ಅಂತಾನೆ ಹೇಳ್ಬೋದು. ನಿಮಗೆ ಈ ಮೂವಿ ಥ್ರೂ ಔಟ್ ಕಂಪ್ಲೀಟ್ ಶೂಟ್ ಆಗಿ ಮುಗಿಯೋ ಅಷ್ಟರಲ್ಲಿ ಒಂದು ಟೇಕ್ ಅವೇ ಅನ್ನೋದಾದ್ರೆ, ಅಥವಾ ಒಂದು ಲರ್ನಿಂಗ್ಸ್ ಅನ್ನೋದಾದ್ರೆ ಏನನ್ನ ಕಲ್ತ್ರಿ ನೀವು? ಈ ಮೂವಿ ಟೇಕ್ ಅವೇ ಲರ್ನಿಂಗ್ಸ್ ಅಂತ ಹೇಳ್ಬೋದು ಅಂದ್ರೆ ಮೇ ಬಿ ಪೇಷನ್ಸ್ ಅಂತೂ ತುಂಬಾನೇ ಕಲ್ತಿದ್ದೀನಿ. ಬಿಕಾಸ್ ಈ ಇಂಡಸ್ಟ್ರಿನಲ್ಲಿರೋದು ಇಟ್ಸ್ ನಾಟ್ ಈಸಿ ಜಾಬ್ ಅಲ್ಲ. ಆಲ್ಮೋಸ್ಟ್ ನಮ್ಮ ಸಿನಿಮಾ ಸ್ಟಾರ್ಟ್ ಆಗಿ 3 years ಆಯಿತು. ಸೊ 3 ವರ್ಷ ನಂತರ ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೆ ಆ ಸ್ಟ್ರಗಲ್ಸ್ ಆಗಲಿ, ನಮ್ಮ ಟೀಮ್ ಎಫರ್ಟ್ಸ್ ಆಗಲಿ, ಮಧ್ಯದಲ್ಲಿ ಸ್ವಲ್ಪ ಹರ್ಡಲ್ಸ್ ಬಂತು. ಸೊ ಒಂದು ಫ್ರಸ್ಟ್ರೇಷನ್ ಇರುತ್ತೆ, ಬಟ್ ಕಾಮಾಗಿ ಪೇಷನ್ಸಿಂದ ಇದ್ದು ಇಲ್ಲ ಆಗುತ್ತೆ, ಸಿನಿಮಾ ರಿಲೀಸ್ ಆಗುತ್ತೆ ಆ ಖುಷಿನಲ್ಲಿ. ಹಾಗೆ ಐ ಥಿಂಕ್ ದ ಮೇನ್ ಥಿಂಗ್ ಇಸ್ ಪೇಷನ್ಸ್ ಅಂತೂ ತುಂಬಾ ಕಲ್ತಿದ್ದೀನಿ ಸಿನಿಮಾ ಇಂಡಸ್ಟ್ರಿ ಬಂದ್ಮೇಲೆ. ಓಕೆ, ಅಂಡ್ ಈ ಮೂವಿನಲ್ಲಿ ಒಂದು ಡಾಕ್ಟರ್ ಪಾತ್ರನ ನಿರ್ವಹಿಸ್ತಿದ್ರ ನೀವು? ಹೌದು, MBBS ಸ್ಟೂಡೆಂಟ್ ಕ್ಯಾರೆಕ್ಟರ್. MBBS ಸ್ಟೂಡೆಂಟ್. ಯಾ. ಆಪರೇಷನ್ ಎಲ್ಲ ಏನು ಅದೆಲ್ಲ ಏನು ಸರ್ಟಿಫಿಕೇಟ್ ಸಿಕ್ಕಿಲ್ಲ? ಅದೆಲ್ಲ ಸರ್ಟಿಫಿಕೇಶನ್ ಇಲ್ಲದೆ ಮಾಡಿಸ್ಬಿಟ್ಟಿದ್ದಾರೆ. ಇನ್ ಕೇಸ್ ಯಾರಿಗಾದ್ರೂ ಏನಾದ್ರು ಚಿಕ್ಕದಾಗಿ ಗಾಯ ಆಯ್ತು ಅಂತ ಕೇಳಿದ್ರೆ ಅದಕ್ಕೆ ಫಸ್ಟ್ ಏಡ್ ಮಾಡೋದಕ್ಕೆ ಬರುತ್ತೆ. ಗಾಯ ಬೇಸಿಕ್ ಅಲ್ಲಿ ಏನ್ ಹೇಳೋ. ಎಷ್ಟು ಜನ ಗಾಯ ಮಾಡಿದೀರಾ? ಯಾರಿಗೂ ಮಾಡಿಲ್ಲ, ಬಟ್ ಹೀರೋ ಸರ್ಗಂತ ಸರಿಯಾಗಿ ಕೊಟ್ಟಿದ್ದೀನಿ ಸಿನಿಮಾದಲ್ಲಿ. ಹೌದಾ? ಅದೊಂದು ಟ್ವಿಸ್ಟ್, ಬಟ್ ಜಾಸ್ತಿ ಹೇಳೋದಿಕ್ ಆಗೋದಿಲ್ಲ. ಓಕೆ, ಬಟ್ ಯಾ, ಒಂದು 8 ಅಂತೂ ಬಿದ್ದಿದೆ ಕಿರಣ್ ಸರ್ಗೆ. ಓಕೆ, ಸೊ ಕಾರ್ತಿಕ್ ಅವ್ರದ್ದು ಸೀರಿಯಲ್ ಜರ್ನಿ ಬಹಳಷ್ಟು ಸುಗಮವಾಗಿ ಸುಂದರವಾಗಿ ನಡೀತಾ ಇತ್ತು. ಮೂವೀಸ್ ಅಂತ ಬಂದಾಗ ಕೆಲವೊಂದು ಕ್ಯಾರೆಕ್ಟರ್ಸ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಆ ಕ್ಯಾರೆಕ್ಟರ್ ಏನ್ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ, ಬಿಕಾಸ್ ನಿಮ್ಗೆ ಫ್ಯೂಚರ್ ನೋಡ್ತೀರಾ ಅಂತ ಕೇಳೋದಾದ್ರೆ. ಸೊ ಈ ಒಂದು ಮೂವಿನಲ್ಲಿ ಬಂದಿರುವಂತ ಪಾತ್ರ ಯಾವ ರೀತಿಯಾಗಿ ಜನರನ್ನ ಎಂಟರ್ಟೈನ್ ಮಾಡಬಹುದು? ಫಸ್ಟ್ ಆಫ್ ಆಲ್ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದೆ ಸಿನಿಮಾದಿಂದ. ಫಸ್ಟ್ ಸೊ ಸಿನಿಮಾ ಒಂದಿಷ್ಟು ಸಿನಿಮಾ ಆಯ್ತು, ರಿಯಾ ಸಿನಿಮಾ ಆಯ್ತು, ಅದಾದ್ಮೇಲೆ ಎವಿಡೆನ್ಸ್, ಇನ್ನೊಂದು ಸಿನಿಮಾ ಆದ್ಮೇಲೆ ನಂದು ಸೀರಿಯಲ್ ಜರ್ನಿ ಸ್ಟಾರ್ಟ್ ಆಯ್ತು. ಬಟ್ ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಏನಿತ್ತು ಅಂದ್ರೆ, ಸೀರಿಯಲ್ ಜರ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ನನ್ನ ಸಿನಿಮಾ ಈ ಸಿನಿಮಾ ಶೂಟ್ ನಡೀತಾ ಇತ್ತು. ಬಟ್ ನನಗೆ ಈ ಸಿನಿಮಾದಲ್ಲಿ ಒಂದು ಚಾಲೆಂಜಿಂಗ್ ಅನ್ಸಿರೋದಕ್ಕೆ ಒಂದು ನೆಗೆಟಿವ್ ಶೇಡ್ ಆಗಿ ಮಾಡಿದ್ದೆ ನಾನು. ಇದರಲ್ಲಿ ಡ್ಯೂಯಲ್ ಶೋಟ್ ಬರುತ್ತೆ ಕ್ಯಾರೆಕ್ಟರ್, ಅಂಡ್ ಅಟ್ ದ ಸೇಮ್ ಟೈಮ್ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ತೂಕ ಇದೆ. ಅಂದ್ರೆ ಈ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ. ಕ್ಯಾರೆಕ್ಟರ್ ಅಷ್ಟು ಈಸಿ ಆಗಿಲ್ಲ, ಜಸ್ಟ್ ಹಿಂಗ್ ಬರುತ್ತೆ ಹೋಗುತ್ತೆ ಅನ್ನೋ ತರದಿಲ್ಲ. ಕ್ಯಾರೆಕ್ಟರ್ ಬಂದಿದ್ದಕ್ಕೂ ಒಂದು ರೀಸನ್ ಇದೆ, ಆ ಕ್ಯಾರೆಕ್ಟರ್ ಒಂದು ಪ್ಲೇ ಒಂದು ರೀಸನ್ ಇದೆ, ಅಂಡ್ ಕ್ಲೈಮ್ಯಾಕ್ಸ್ ವರೆಗೂ ಹೋಗುತ್ತೆ ಒಂದು ಕ್ಯಾರೆಕ್ಟರ್. ಸೊ ನನಗೆ ತುಂಬಾ ಎಂಜಾಯ್ ಇತ್ತು. ಅಂಡ್ ನಮ್ ಟೀಮ್ ಹಂಗೆ ಇತ್ತು. ಎಸ್ ಸರ್ ಆಗಿರ್ಬೋದು, ನಮ್ಮ ಶೋಭಣ್ಣ ಆಗಿರ್ಬೋದು, ಬಾಲಣ್ಣ ಆಗಿರ್ಬೋದು. ಈ ನಮ್ದು ಹೆಂಗಿತ್ತು ಅಂದ್ರೆ, ನನ್ಗೆ ಬೇರೆಯವ್ರಿಗೆ ಗೊತ್ತಿಲ್ಲ, ನಾವೆಲ್ಲ ಒಂದೇ ಕ್ಯಾರವನ್, ಅಂದ್ರೆ ಡ್ಯೂಯಲ್ ಡಬಲ್ ಡೋರ್ ಕ್ಯಾರವನ್ ತರ ಇದ್ವಿ. ಮಧ್ಯದಲ್ಲಿ ಒಂದು ಡೋರ್ ಬರುತ್ತಲ್ಲ, ಡಬಲ್ ಡೋರ್, 2 door ಕ್ಯಾರವನ್. ಆ ಡೋರ್ ಓಪನ್ ಮಾಡ್ಬಿಟ್ಟು ಇಟ್ ಇಸ್ ಲೈಕ್ ಅದು ಲಿವಿಂಗ್ ಏರಿಯಾ, ಬೆಡ್ರೂಮ್ ಏರಿಯಾ ತರ. ಓಕೆ, ಸೊ ನಮ್ಗೆ ಈ ಕ್ಯಾರೆಕ್ಟರ್ ನ ಒಂದು ಕೂರ್ಸಕ್ಕೆ ಮೇಜರ್ ಫೌಂಡೇಶನ್ ಅಂತಂದ್ರೆ ಅವರು ಶಾರ್ಟ್, ಎವ್ರಿ ಶಾರ್ಟ್ ಮುಗಿದ ತಕ್ಷಣ ಅವ್ರು ನನ್ಗೆ ಹೇಳೋರು, ಇದನ್ನ ಈ ತರ ತಗೋ, ಇನ್ನೂ ಚೆನ್ನಾಗಿರುತ್ತೆ. ಅಂಡ್ ನೀನ್ ಇನ್ಸೆಟ್ ಅಂದ್ರೆ ಡ್ಯೂಯಲ್ ಕ್ಯಾರೆಕ್ಟರ್ ಇರೋದ್ರಿಂದ
ನೀನ್ ಏನ್ ಆಕ್ಟ್ ಮಾಡ್ತಿದೀವೋ ನಾವು ಏನ್ ಆಕ್ಟ್ ಮಾಡ್ತೀವಿ ಯೂಶಲಿ ಆ ಒಂದು ಆಕ್ಟ್ ಕಿನ ಮುಂಚೆ ಒಂದು ಇನ್ಸೆಂಟ್ ಒಂದು ಕಣ್ಣಲ್ಲೇ ಒಂದು ಗೊತ್ತಾಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ತುಂಬಾ ನೀಟಾಗಿ ಇವ್ರು ನನಗೆ ಬ್ರೀಫ್ ಮಾಡ್ತಾ ಬಂದ್ರು. ಸೊ ಅದಕ್ಕೆ ನಂಗೆ ತುಂಬಾ ಈಸಿ ಆಯ್ತು ಈ ಕ್ಯಾರೆಕ್ಟರ್ ಪ್ಲೇ ಮಾಡಕ್ಕೆ. ಓಕೆ. ಅಂಡ್ ಈಗ ಕೆಲವೊಂದು ನೆಗೆಟಿವ್ ಕ್ಯಾರೆಕ್ಟರ್ಸ್ ಗಳನ್ನ ರೆಫರೆನ್ಸಸ್ ತಗೊಂತೀರಾ ಅನ್ನೋದಾದ್ರೆ ನಿಮಗೆ ಫೇವ್ರೆಟ್ ವಿಲನ್ ಯಾರು? ಲೂಸ್ ಮದನ್ ಅಂತ ಹೇಳ್ಬೋದು ಸರ್. ಓಕೆ. ಅಂದ್ರೆ ಅವ್ರದ್ದು ನೆಗೆಟಿವ್ ಮಾಡಿದ್ದು ಮೇ ಬಿ ಒಂದ್ 2-3 ಮೂವೀಸ್ಗಳು ಅಂತ ಅನ್ಸುತ್ತೆ. ಅದಾದ್ಮೇಲೆ ಕಂಪ್ಲೀಟ್ ಆಗಿ ಔಟ್ ಅಂಡ್ ಔಟ್ ಹೀರೋ ಆಗ್ಬಿಟ್ಟು. ಹೌದು ಸರ್. ಬಟ್ ಫುಲ್ ಒಂದು ವಿಲನ್ ಕ್ಯಾರೆಕ್ಟರ್ನ ಬಹಳ ಇಷ್ಟಪಡ್ತೀನಿ ಒಂದು ಪರದೆ ಮೇಲೆ ಬಂದಾಗ ಅನ್ನೋದಾದ್ರೆ, ಅಥವಾ ಮೂವಿಗೆ ಬರೋದಕ್ಕೆ ನಿಮ್ಗೆ ಇನ್ಸ್ಪೈರ್ ಮಾಡೋದಂತವ್ರು ಯಾರಾದ್ರೂ ಇದ್ದಾರೆ ಅನ್ನೋದಾದ್ರೆ ಆಕ್ಟರ್ಸ್ಗಳಲ್ಲಿ? ರಣವೀರ್ ಸಿಂಗ್. ನಮ್ದು ಗಿಲ್ಲಿದು 2 ತರ ಶೇಡ್ ಇದೆ. ಈ ಆಕ್ಷನ್ ಅಂದ ತಕ್ಷಣ ಒಂದು ಬೂಸ್ಟ್ ಎನರ್ಜಿ ಬರುತ್ತೆ ನೋಡಿ. Seriously, he's damn ಆಕ್ಷನ್ ಅಂದ good. ತಕ್ಷಣ ಅದೇನ್ ಬೇಕೋ ಎಲ್ಲ ಮಾಡ್ಬಿಡ್ತಾನೆ. ಕಟ್ ಅಂದ ತಕ್ಷಣ ಈಸ್ ಲೈಕ್ ಟೋಟಲಿ ಬ್ಲಾಂಕ್. ಹಿಂಗೆ ಇವಾಗ ಹೆಂಗ್ ಗೊತ್ತಿದಾನೋ ಹಾಗೆ ಇರ್ತಾನ. ನಾರ್ಮಲಿ ಗಿಲ್ಲಿ ಊಟ ಆಯ್ತಾ ಅಂತಂದ್ರೆ ಅಣ್ಣ ಊಟ ಆಯ್ತಾ, ಆಯ್ತಣ್ಣ. ಅದನ್ನು ಯೋಚನೆ ಮಾಡಿ ಅದಷ್ಟೇ ಆಯ್ತಣ್ಣ, ನೆಕ್ಸ್ಟ್ ಇನ್ನೇನು ಟಾಪಿಕ್ ಇಲ್ಲ. ಸೊ ಆ ತರ ಇದ್ದಾಗ ನಮ್ಗೆ ನೀವೇನ್ ಕ್ವೆಶನ್ ಕೇಳ್ತಿದ್ದೀರಾ, ಸ್ವಿಚ್ ಅಲ್ಲಿ ಹೇಳಿ ನಾನು ಆನ್ ಮಾಡೋದಕ್ಕೆ. ನಾವು ಗಿಲ್ಲಿ ಜೊತೆ ಮಾತಾಡಕ್ಕೆ ನಾವು ಯೋಚನೆ ಮಾಡ್ತಿದ್ವಿ. ಇವ್ನು ಏನ್ ಮಾತಾಡಿದ್ರು ಅದೇ ರಿಪ್ಲೈ ಕೊಡ್ತಾರೆ. ನೋಡ ಸಿನಿಮಾದಲ್ಲಿ ಏನಪ್ಪಾ ಮಾಡ್ತಾನೆ ಅಂತ ನೋಡಿದ್ರೆ ಏನ್ ಟೀಸರ್ ಅಲ್ಲಿ ನೋಡಿದ್ರಲ್ಲ ಏನ್ ಇಷ್ಟು ಚೆನ್ನಾಗ್ ಮಾಡಿದಾನೆ. ಓ ಮೈ ಗಾಡ್, ಆ ವಿಲನ್ ಸೀಕ್ವೆನ್ಸ್ ಇದೆಯಲ್ಲ, ಎಕ್ಸ್ಪ್ರೆಷನ್ಸ್ ಆಗಿರ್ಲಿ, ಆ ಲುಕ್ ಆಗಿರ್ಲಿ, ಅದೊಂದು ಆಕ್ಷನ್ ಕಿಕ್ ಏನೇನೋ ಇದೆಯಲ್ಲ, ಓ ಮೈ ಗಾಡ್. ಸ್ವಿಚ್ ಅಲ್ಲಿ ಇದೆ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ನಿಜವಾಗ್ಲೂ ನಮ್ಗೆ ಆ ಸ್ವಿಚ್ ನಾವು ಅವ್ರ ಅಪ್ಪಗೆ ಏನಾದ್ರು ಪಪ್ಪಾಗ್ ಗೊತ್ತಾ? ಮೇ ಬಿ ನಿಮ್ಮ ಅಪ್ಪ ಹೇಳ್ಕೊಟ್ಟಿದ್ದ. ಸ್ವಿಚ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಹೌದು, ನಾನ್ ಮಾತ್ರ ನಿಮ್ಮ ಕೈ ಅಪ್ಪನೇ ಹಾಕಲ್ಲ. ಟ್ರೈನಿಂಗ್. ಆಮೇಲೆ ಇವಾಗ ಕಿರಣ್ ರಾಜ್ ಅವರು ಮುಂಚೆಯಿಂದನೂ ಸೀರಿಯಲ್ಸ್ ಗಳನ್ನ ಮಾಡ್ಕೊಂಡು, ಅಂದ್ರೆ ಅದ್ರ ಜೊತೆಗೆ ಮೂವೀಸ್ ಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು. ಪ್ಲಸ್ ಅವರಿಗೆ ಒಂದು ಸ್ಟ್ರೆಂತ್ ಅಂತ ಹೇಳಿದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಅವರು ಪರಿಚಯ ಇದ್ದಂತವ್ರು. ಈಗ ಸೀರಿಯಲ್ ಇಸ್ ಗಿವ್ಸ್ ಯು ದಟ್ ಫೇಮ್, ಆ ತರ ಇರುವಂತದ್ದು. ಕಿರಣ್ ರಾಜ್ ಜೊತೆಗೆ ಆಕ್ಟ್ ಮಾಡ್ಬೇಕು ಅಂತ ಹೇಳಿದಾಗ ಇವಾಗ ಆಲ್ರೆಡಿ ಒಂದ್ ಮೂವಿನಲ್ಲಿ ಕಾಣಿಸ್ಕೊಂಡಿದ್ದೀರಾ, ಅಂಡ್ ಈ ಮೂವಿನಲ್ಲಿ ನಿಮ್ಗೆ ಒಂದು ಫುಲ್ ಫ್ಲೆಜ್ಡ್ ಕ್ಯಾರೆಕ್ಟರ್ ಸಿಗ್ತಾ ಇದೆ ಅಂತ ಹೇಳಿದಾಗ ಯಾವ ರೀತಿಯಾದಂತ ಒಂದು ಥಾಟ್ಸ್ ಗಳಿತ್ತು ನಿಮ್ಗೆ? ಫಸ್ಟ್ ಮೂವಿನಲ್ಲಿ ಕಿರಣ್ ಸರ್ ಜೊತೆ ಮಾಡಿದಾಗ ಒಂದು ಸೆಕೆಂಡ್ ಲೀಡ್ ಹೀರೋಯಿನ್ ಆಗಿ ಸಿಕ್ಕಿತ್ತು. ಸೊ ಸ್ವಲ್ಪ ಐ ಮೀನ್ ಫ್ಯೂ ಮಂತ್ಸ್ ಆದ್ಮೇಲೆ ಅದೇ ತಂಡ ಇನ್ನೊಂದು ಸಿನಿಮಾ ಮಾಡ್ತಿದಾರೆ ಅಂತ ಗೊತ್ತಾಯ್ತು. ಸೊ ನಮ್ಮ ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್ ಬಂದು ಮಾತಾಡಿದ್ರು, ಈ ಸಿನಿಮಾಗೂ ಮಾಡ್ತೀನಮ್ಮ ಹೀರೋಯಿನ್ ಆಗಿ ಅಂತ ಕೇಳಿದ್ರು. ಅಫ್ಕೋರ್ಸ್ ನಾನು ನೋ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು, ಡಿಸ್ಕಷನ್ಸ್ ಆಯಿತು. ಐ ಮೀನ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಕೇಳಿದಾಗ ಐ ವಾಸ್ ಲೈಕ್ ಮೆಸ್ಮರೈಸಿಂಗ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾನು ಮಾಡಿರೋ ಸಿನಿಮಾಗಳಲ್ಲಿ ಈ ಕ್ಯಾರೆಕ್ಟರ್ ತುಂಬ ಯುನೀಕ್ ಆಗಿದೆ. ಯೂಶಲಿ ಹೀರೋಯಿನ್ನ ಹೇಗೆ ತೋರಿಸ್ಬೋದು, ಮೇ ಬಿ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಆಗಿ ತೋರಿಸ್ಬೋದು, ಇಲ್ಲಾಂದರೆ ಮೇ ಬಿ ವಿಲನ್ ಶೇಡ್ ಆಗಿ ತೋರಿಸ್ಬೋದು. ಬಟ್ ಈ ಸಿನಿಮಾದಲ್ಲಿ 2 ಮಿಕ್ಸ್ ಇದೆ, ಡ್ಯುಯಲ್ ಕ್ಯಾರೆಕ್ಟರ್ಸ್ ಇದೆ. ಸೊ ಈ ಕ್ಯಾರೆಕ್ಟರಿಂದ ಸಿನಿಮಾ ಮಧ್ಯದಲ್ಲಿ ಒಂದು ಟ್ವಿಸ್ಟ್ ಅನ್ನೋದಿದೆ. ಸೊ ಆ ಟ್ವಿಸ್ಟ್ ನನಗೆ ತುಂಬಾನೇ ಇಷ್ಟ ಆಯ್ತು. ಅಂಡ್ ಅದಾದ್ಮೇಲೆ ನೀವೆಲ್ಲ ವಿಲನ್ ಗ್ಯಾಂಗ್ ಅನಿಸ್ತಾ ಇದೆ. ಅದಾದ್ಮೇಲೆ ನಾನ್ ತುಂಬಾ ಸಣ್ಣ ಇದ್ದೆ ಆ ಟೈಮ್ನಲ್ಲಿ. ಕಿರಣ್ ಸರ್ ಫುಲ್ಲು ಜಿಮ್ ಎಲ್ಲ ಮಾಡಿ ಫುಲ್ ಹಲ್ಕ್ ತರ ಇದ್ರು. ಅಮ್ಮ ನೀನ್ ಹಿಂಗಿದ್ರೆ ಆಗಲ್ಲಮ್ಮ, ಹೀರೋಯಿನ್ನು ಸ್ವಲ್ಪ ದಪ್ಪ ಆಗಮ್ಮ ನೀನು, ಕಿರಣ್ ಸರ್ಗೆ ಸೆಟ್ ಆಗಲ್ಲ ಅಂತ ಅಂದ್ಬಿಟ್ಟು 5 ತಿಂಗಳು ಗ್ಯಾಪ್ ಕೊಟ್ರು. ಸ್ವಲ್ಪ ಚೆನ್ನಾಗಿ ತಿಂದು ವರ್ಕೌಟ್ ಮಾಡಿ ಸ್ವಲ್ಪ ಯೂಸ್ ಆದೆ. ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಸೊ ಯಾ, ಅಂದ್ರೆ ಇವ್ರಿಗೆ ಟೋಟಲ್ ಹೊಸ ಟೀಮ್ ತರ ಇತ್ತು. ಬಿಕಾಸ್ ಐ ನೋ ಗೋನಾ ಫ್ರಮ್ 8 years. ಹಾ, ಮುಂಚೆ ಸಿನಿಮಾ ಮಾಡಿದ್ವಿ ಒಟ್ಟಿಗೆ, ಬಟ್ ಅದು ತೆರೆ ಮೇಲೆ ಬಂದಿಲ್ಲ, ಅದು ಟೇಕ್ ಆಫ್ ಆಗಿಲ್ಲ. ಅಂದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲಿ ನೀವು ಹೊಸ ಕಲಾವಿದರಾಗಿದ್ದಾಗ ಎಷ್ಟೋ ಸಿನಿಮಾಗಳು ಹಾಗೇನೆ ಸ್ಟಾರ್ಟ್ ಆಗಿ ಹಂಗೆ ಆಫ್ ಆಗ್ಬಿಟ್ಟಿರುತ್ತೆ. ನಂದು 19 ಆಯ್ತು ಅನ್ಸುತ್ತೆ. ಸಿನಿಮಾಗಳು ಅದರಲ್ಲಿ ರಿಲೀಸ್ ಆಗಿರುವಂತದ್ದು 1, 2, 3, 4, ಇದು 4th 5th ಇದು. ಓಕೆ. ಇನ್ನು ಮಿಕ್ಕಿದ್ದು 15 ಸಿನಿಮಾಗಳು ಅಥವಾ 14 ಸಿನಿಮಾಗಳು ಅದು ಕೌಂಟಿಗೆ ಇಲ್ಲ. ಆಕ್ಚುಲಿ ಹೆಂಗಾಗುತ್ತೆ ಅಂತಂದ್ರೆ ಸಿನಿಮಾ ಟೇಕ್ ಆಫ್ ಆಗುತ್ತೆ, ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಮುಹೂರ್ತ ಜೋರಾಗಿ ಮಾಡ್ತೀವಿ, ಎಲ್ಲಾನು ಆಗುತ್ತೆ. ಕಾರಣಾಂತರಗಳಿಂದ ಸಿನಿಮಾ ಸ್ಟಾಪ್ ಆಗುತ್ತೆ. ಕೆಲವೊಂದ್ಸರಿ ಏನಾಗುತ್ತೆ, ಪ್ರೊಡ್ಯೂಸರ್ ಪ್ರಾಬ್ಲಮ್ ಆಗುತ್ತೆ, ಕೆಲವೊಂದ್ಸರಿ ಡೈರೆಕ್ಟರ್ ಪ್ರಾಬ್ಲಮ್ ಆಗುತ್ತೆ, ಕೆಲವೊಂದ್ಸರಿ ಆರ್ಟಿಸ್ಟ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅಂಡ್ ಸಮ್ ಟೈಮ್ ಅದು ಕೆಲವೊಂದ್ಸರಿ ಏನಾಗುತ್ತೆ ಅಂತಂದ್ರೆ ಆ ಏನ್ ಜೋಶ್ ಇರುತ್ತಲ್ಲ, ಸಿನಿಮಾ ಮುಹೂರ್ತದ ಟೈಮಲ್ಲಿ ಇರುವಂತ ಜೋಶು ಇಮಿಡಿಯೇಟ್ಲಿ ಡ್ರಾಪ್ ಆಗ್ಬಿಡುತ್ತೆ. ಹೆಂಗಿದೆ ಅಂದ್ರೆ ಸರ್, ನಮ್ಮ ಸಿನಿಮಾದಲ್ಲಿ ಒಂದ್ಸರಿ ಆ ಜೋಶ್ ಡ್ರಾಪ್ ಆಯ್ತು ಅಂತಂದ್ರೆ ಕಂಪ್ಲೀಟ್ಲಿ ಹೋಯ್ತು. ಈಗ ನಾವು ಶೆಡ್ಯೂಲ್ ಗ್ಯಾಪ್ ಅಂತ ಕೊಡ್ತೀವಿ, ಫಸ್ಟ್ ಶೆಡ್ಯೂಲ್ ಆದ್ಮೇಲೆ ಸೆಕೆಂಡ್ ಶೆಡ್ಯೂಲ್ ಅಂತ ಏನ್ ಹೇಳ್ಕೊಂತೀವಿ. ಆ 15 days 20 days ಇದ್ರೇನೆ ಆ ಒಂದು ಅದೇ ಝೋನ್ ಅಲ್ಲಿ ಇರ್ತೀವಿ ನಾವು.
ಅದು 2-3 ಮಂತ್ಸ್ ಗ್ಯಾಪ್ ಆಗಿದ ತಕ್ಷಣ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ, ನಮ್ಮ ಕಂಟಿನ್ಯೂಟಿ ಚೇಂಜ್ ಆಗುತ್ತೆ. ಅದು ಹೆಂಗ್ ಚೇಂಜ್ ಆಗುತ್ತೆ ಅದ್ರ ಜೊತೆ ನಮ್ಮ ಮೆಂಟಾಲಿಟಿನೂ ಚೇಂಜ್ ಆಗ್ಬಿಡುತ್ತೆ. ಓಕೆ, ಅದು ಯೂಶಲಿ ಆಗತ್ತೆ. ಬಟ್ ಸಿನಿಮಾ ಒಂದ್ ಸೆಟ್ ಇನ್ನೊಂದ್ ಸೆಟ್ಟಿಗೆ ಹೋಗ್ತಾ ಇದ್ದಾಗ ಇಟ್ ವಿಲ್ ಬಿ ಈಸಿ. ಫಾರ್ ಸಡನ್ ಆಗಿ ಒಂದೇ ಸಿನಿಮಾ ಅಂತ ಮಾಡ್ತಿರ್ತಾರೆ ನೋಡಿ, ಅದ್ರ ಮೇಲೇನೆ ಡಿಪೆಂಡ್ ಆದಾಗ ಅದು ಕಷ್ಟ ಆಗುತ್ತೆ. ಆ ಥರದ್ದು ನನ್ಗೆ ತುಂಬಾ ಆಗಿತ್ತು ಕಷ್ಟ. ಬಟ್ ಈ 15 ಮೂವಿಗಳ ಒಂದು ಪೇಮೆಂಟ್ ಅಂದ್ರೆ ಲೈಕ್ ಇವಾಗ ಏನ್ ಸ್ಟಾಪ್ ಆಗಿತ್ತಲ್ಲ ಅದ್ರ ಪೇಮೆಂಟ್ ಎಲ್ಲ ಬಂದಿದ್ಯಾ ನಿಮ್ಗೆ? ಹೊಸಬ್ರಿಗೆ ಎಲ್ಲಿ ಸರ್ ಪೇಮೆಂಟ್ ಅನ್ನೋ ಕಾನ್ಸೆಪ್ಟ್ ಚಾನ್ಸ್ ಕೊಡ್ತಾ ಇದೀವಿ ದೊಡ್ಡದು. ಓಕೆ, ಅಂದ್ರೆ ಫಸ್ಟ್ ಇಂದ ನಿಮ್ಗೆ ಒಂದು 5th 6th ಮೂವಿವರೆಗೂ ಒಂದ್ 2 ಸಿನಿಮಾ ರಿಲೀಸ್ ಆಗೋವರೆಗೂ ಚಾನ್ಸ್ ಕೊಡ್ತಾ ಇದೀವಿ. ಪೇಮೆಂಟ್ ಕೇಳಕ್ ಹೋದ್ರೆ ನಾನು ಕ್ಯಾರೆಕ್ಟರ್ ಕೊಡ್ತಿರೋದೇ ದುಡ್ಡು. ಅದ್ರ ಸಿನಿಮಾ ಆಗತ್ತೆ ಅಂತ ಹೇಳ್ತಾರೆ, ಲಾಸ್ಟ್ ಮೂಮೆಂಟ್ ಪೇಮೆಂಟ್ ಕೇಳಿದಾಗ ಪೇಮೆಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸರಿ ನಾವು ನಮ್ಮ ಪ್ರೊಫೈಲ್ ನ ನಾವು ಹೆಂಗ್ ಬಿಲ್ಡ್ ಮಾಡ್ಕೊಂಡು ಹೋಗ್ತೀವಿ, ನಮ್ಮ ಪ್ರೊಫೈಲ್ ನ ನಾವು ಹೆಂಗ್ ಪೋರ್ಟ್ರೇ ಮಾಡ್ಕೊಂಡು ಹೋಗ್ತೀವಿ, ಅದ್ರ ಮೇಲ್ಗಡೆ ಯು ಆರ್ ಜಸ್ಟ್ ನಿಮ್ದು ವ್ಯಾಲ್ಯೂ ಅನ್ನೋದೊಂದು ಬರುತ್ತೆ. ಅದ್ರ ಜೊತೆಗೆ ಪರ್ಫಾರ್ಮೆನ್ಸ್, ನಿಮ್ ಪರ್ಫಾರ್ಮೆನ್ಸ್ ಏನಿರುತ್ತೆ, ನಿಮ್ ರಿಕ್ವೈರ್ಮೆಂಟ್ ಓಕೆ ಈ ಕ್ಯಾರೆಕ್ಟರ್ ಇವ್ರು ಫಿಲ್ ಮಾಡ್ಬೋದು ಅಂತ ಅನ್ಸಿದಾಗ ಓಕೆ ಫೈನ್. ಇಲ್ಲ ಹೊಸಬ್ರಿಗೆ ಬಂದ್ರೆ ಈ ನಿಮ್ಗೆ ಹೆಂಗಾಗ್ಬಿಡುತ್ತೆ ಅಂದ್ರೆ ಸಿನಿಮಾ ಸರ್ ಕೆಲವೊಂದು ಇದ್ರಲ್ಲಂತೂ ಕನ್ವಿನ್ಸು ಕೊಡಲ್ಲ. ಓಕೆ, ಸೊ ಇಟ್ ವಿಲ್ ಬಿ ವೆರಿ ಹಾರ್ಡ್. ಅಂಡ್ ಅವಾಗ ಅದಿರುತ್ತೆ ಹೊಸ ಸಿನಿಮಾ ಅಂತ ಬಂದಾಗ ನಮಗೂ ಕೂಡ ಪೇಮೆಂಟ್ ಕಡೆ ನಾವು ತಲೆ ಹಾಕಕ್ ಹೋಗಲ್ಲ. ಕಾಸ್ಟ್ಯೂಮ್ಸ್ ಅದು ಇದು ಒಟ್ನಲ್ಲಿ ಸಿನಿಮಾದಲ್ಲಿ ಬರ್ಬೇಕು, ನಾನು ಸಿನಿಮಾದಲ್ಲಿ ಕಾಣಿಸ್ಬೇಕು ಅನ್ನೋದಿರುತ್ತೆ. ಸೊ ಇದೆಲ್ಲ ನೋಡ್ಕೊಂಡ್ರೆ ಸೀರಿಯಲ್ ಒಂದ್ ಕಡೆ ಸೇಫ್ ಅಂತ ಅನ್ಸ್ತಾ ನಿಮ್ಗೆ? ಸೀರಿಯಲ್ ಇಸ್ ಬಟರ್ ಇದ್ದಂಗೆ ಆಲ್ವೇಸ್. ಲೈಕ್ ಒಂದ್ ತಿಂಗಳಲ್ಲಿ ಇಷ್ಟು ದಿನ ಶೂಟ್ ಅಂತ ಬರುತ್ತೆ. ಅಂಡ್ ಇಟ್ ವಿಲ್ ಬಿ ವೆರಿ ಈಸಿ ಟು ಕನೆಕ್ಟ್. ಒಂದು ಫ್ಯಾಮಿಲಿ ಆಗಿರ್ಬೋದು, ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು, ನಿಮ್ ಕನೆಕ್ಟ್ ಆಗಕ್ಕೆ ತುಂಬಾ ಈಸಿ ಅನ್ಸುತ್ತೆ. ಓಕೆ, ಅಂಡ್ ನನಗೆ ಈ ಸೀರಿಯಲ್ದು ಹಂಗೆ ಆಗಿದೆ. ಕ್ಯಾರೆಕ್ಟರ್ ನಂಗೆ ನೆಗೆಟಿವ್ ಅಂತ ಬಂತು, ನೆಗೆಟಿವ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾಗ ನಾನು ಅಲ್ಲಿ ಹೋದೆ. ಸೊ ಅಲ್ಲಿಂದ ನನಗೆ ಆ ಸೀರಿಯಲ್ ಜರ್ನಿ, ಆ ಟೇಸ್ಟ್ ಅಂತಾರಲ್ಲ ಸರ್, ಆ ಟೇಸ್ಟ್ ಒಂದ್ಸರಿ ಗ್ರಿಪ್ ಸಿಕ್ಕಿದ್ಮೇಲೆ ನಿಮ್ಗೆ ಯು ವಿಲ್ ಫೀಲ್ ವಾವ್. ಸೊ ನನ್ಗೆ ಸೀರಿಯಲ್ ಜರ್ನಿ ಹಂಗೆ ಸ್ಟಾರ್ಟ್ ಆಗಿತ್ತು. ಬಟ್ ಫಾರ್ ನ್ಯೂ ಕಮರ್ಸ್ ಐ ಥಿಂಕ್ ಸೀರಿಯಲ್ ಇಸ್ ಬೆಸ್ಟ್. ಅಲ್ಲಿ ನಿಮ್ಗೆ ಒಂದು ಎಜುಕೇಶನ್ ಸಿಗುತ್ತೆ ಫಸ್ಟ್ ಆಕ್ಟ್ ಮಾಡೋದ್ರ ಬಗ್ಗೆ. ಸೆಕೆಂಡ್, ಇಂಡಸ್ಟ್ರಿ ಏನು ಅನ್ನೋದು ನಿಮ್ಗೆ ಒಂದು ತಕ್ಕ ಮಟ್ಟಿಗೆ ಗೊತ್ತಾಗುತ್ತೆ. ಸೊ ಐ ಥಿಂಕ್ ಸೀರಿಯಲ್ ಇಸ್ ಬೆಸ್ಟ್ ಫಾರ್ ಅಪ್ಕಮರ್ಸ್. ಎಸ್. ಅಂಡ್ ಕ್ರಿಸ್ ಅವ್ರಿಗೆ ಈ ಒಂದು ಪಾತ್ರವನ್ನ ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆ ಯಾವ ರೀತಿಯಾದಂಥ ಒಂದು ಡೆಲಿವರಿ ಮಾಡಬೇಕು ಅನ್ನೋ ಒಂದು ಅಗ್ರೆಷನ್ ಇತ್ತು ಆಕ್ಚುಲಿ ಈ ಪಾತ್ರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದಾದ್ಮೇಲೆ? ಡೇ 1 ಪ್ರಸಿದ್ಧ ಸರ್ ಮನೆಗೆ ಬಂದಿದ್ದು ಸರ್ ಈ ಪಾತ್ರವನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ. ಎಕ್ಸ್ಪ್ಲೇನ್ ಮಾಡಿದ್ರು ಫಸ್ಟು ಗಿಲ್ಲಿ ಅಂತ ಕೊಡಲಿಲ್ಲ ಹೆಸರು ನನಗೆ. ಏನಿತ್ತದು ಫಸ್ಟ್ ಐ ಥಿಂಕ್ ನೀನ್ ಹೀರೋ ಆಗ್ಬೇಕು ಅಂತ ಬಂದಿದ್ದಲ್ಲ? ಹೀರೋ ಆಗ್ಬೇಕು ಅಂತ ಬಂದಿದ್ದೆ ನಾನು. ಓಕೆ, ಪ್ರಸಿದ್ಧ ಸರ್ ಕೇಳಿದ್ರು ನೀನ್ ಹೀರೋ ಆಗ್ಬೇಕಾ ಅಥವಾ ನಿನ್ಗೆ ತೆರೆ ಮೇಲೆ ನೋಡಿದಾಗ ಜನ ವಿಸಿಲ್ ಹೊಡಿಬೇಕಾ? ಓಕೆ. ಸೊ ನಾನು ಪ್ರಸಿದ್ಧ ಸರ್ ಹೇಳಿದೆ ತೆರೆ ಮೇಲೆ ನಾನು ಬಂದಾಗ ಜನ ವಿಸಿಲ್ ಹೊಡಿಬೇಕಂತ ಹೇಳಿ. ಸೊ ಅದಕ್ಕೋಸ್ಕರ ಇದು ಗಿಲ್ಲಿ ಅಂತ ಪಾತ್ರ ಉಂಟು ಮಾಡಿದ್ರು. ಅದ್ರ ಜೊತೆಯಲ್ಲಿ ಗಿಲ್ಲಿ ಅನ್ನೋಕ್ಕಿಂತ ಮುಂಚೆ ಒಂದು ಇನ್ನೊಂದು ಏನೋ ಹೆಸರಿತ್ತು, ಅದನ್ನ ಬಂದಾಗ ಹೇಳ್ತೀನಿ. ಸೊ ಈ ಥರ ಹೇಳಿದಾಗ ಎಕ್ಸ್ಪ್ಲೇನ್ ಮಾಡಿದಾಗ ಸ್ವಲ್ಪ ಖುಷಿ ಆಯಿತು. ಸ್ವಲ್ಪ ಮುಂಚೆ ಸ್ವಲ್ಪ ಚಾಲೆಂಜಿಂಗ್ ಅನಿಸ್ತು, ಸ್ವಲ್ಪ ಕಷ್ಟ ಆಯಿತು. ಬಿಲ್ಡ್ ಮಾಡಿದೆ ಕ್ಯಾರೆಕ್ಟರ್ನ, ಪ್ರಾಕ್ಟೀಸ್ ಮಾಡಿದೆ, ಕಷ್ಟ ಆಯಿತು ಸರ್ ಸ್ವಲ್ಪ. ಓಕೆ, ಅಂದ್ರೆ ನಾವು ಉತ್ತರ ಕರ್ನಾಟಕದ ಮಂದಿನ ಬಹಳ ರಗಡ್ಡು ಅಂತ ಅಂದ್ಬಿಟ್ಟು ಹೇಳಿ ಅನ್ಕೊಂಡಿದ್ವಿ. ಇವರಷ್ಟು ಸಾಫ್ಟ್ ನಾನು ಜಾಸ್ತಿ ನೋಡಿಲ್ಲ. ಈಗ ಸುದರ್ಶನ್ ಸರ್ ನಿಮ್ಮನ್ನ ಒಂದು ಟ್ರೈಲರ್ ನಲ್ಲಿ ಅಥವಾ ಮೂವಿಗಳಲ್ಲಿ ಕ್ಲಿಪ್ಪಿಂಗ್ಸ್ ಗಳಲ್ಲಿ ನೋಡಿದ್ದಾದ್ಮೇಲೆ ಯಾವ ರೀತಿಯಾದಂತ ಒಂದು ರಿಯಾಕ್ಷನ್ ಕೊಟ್ರು? ಅಂದ್ರೆ ಏನ್ ಹೇಳಿದ್ರು? ಬಿಕಾಸ್ ರಿಯಲ್ ಲೈಫ್ ಅಲ್ಲಿ ನೀವು ಹಿಂಗೆ ಸರ್ ಅವ್ರ ತಂದೆಯವ್ರ ಜೊತೆ ಮಾತಾಡಿದ್ರೆ ಸೇಮ್ ಜಾಬ್. ಓಕೆ, ಏನ್ ಡಿಫ್ರೆನ್ಸ್ ಇಲ್ಲ. ಅವರು ಅದೇ ಹೌದಾ ಅದಕ್ಕೆ ಏನಂತ ಇನ್ನೊಂದು ಬೇರೆ ತರ ಲ್ಯಾಂಗ್ವೇಜ್ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳಿದ್ರಲ್ಲ ಆ ರೀತಿಯಾಗಿ. ಹೌದಾ ನಿಮ್ ಏನೇ ಕೇಳಿದ್ರು ಹೌದಾ ಓಕೆ ಬ್ರದರ್, ಓಕೆ ಸಿಸ್ಟರ್, ಆಯ್ತಮ್ಮ ಅಷ್ಟೇ ಬಾಬಾ. ಓಕೆ. ಅಂಡ್ ಈ ಹೇರ್ ಸ್ಟೈಲ್ ನ ಹೇಗೆ ಮೇಂಟೈನ್ ಮಾಡ್ತೀರಾ ನೀವು? ಅದನ್ನ ಹೇಳಿ ಫಸ್ಟ್. ಈ ಕಂಟಿನ್ಯೂಟಿಗೋಸ್ಕರ ಮೇಂಟೈನ್ ಮಾಡ್ತಿದ್ದೀನಿ ಸರ್. ಸ್ವಲ್ಪ ಕಷ್ಟ ಆಗ್ತಿದೆ, ಬಟ್ ಐ ಕ್ಯಾನ್ ಮ್ಯಾನೇಜ್ ಇಟ್. ಓಕೆ, ಅಂದ್ರೆ ಎಷ್ಟು ಖರ್ಚಾಗ್ಬೋದು ಈ ಒಂದು ಹೇರ್ ಸ್ಟೈಲ್ ಮೇಂಟೈನ್ ಮಾಡೋಕೆ? ಬಿಕಾಸ್ ನನಗೂ ಲಾಂಗ್ ಹೇರ್ ಇದ್ದಾಗ ನಾನು ಅಷ್ಟೇ ಕೇರ್ ಮಾಡ್ಬೇಕಾಗಿತ್ತು. ಕೇರ್ ಮಾಡ್ಲಿಲ್ಲ ಅಂದ್ರೆ ಹೇರ್ ಇರೋದಿಲ್ಲ, ಹಂಗಾಗ್ಬಿಡುತ್ತೆ. ಒನ್ ಟೈಮ್ ಸಲೂನ್ಗೆ ಹೋದ್ರೆ 15 to 20,000 ಖರ್ಚಾಗುತ್ತೆ. ಓಕೆ, 15,000 to 20,000 ಸಿಕ್ಕಾಪಟ್ಟೆ ಖರ್ಚು, ತುಂಬಾ ಜಾಸ್ತಿ. ಕೆರಟಿನ್ ಮಾಡಿಸ್ಬೇಕು ಅನ್ಸುತ್ತೆ. ಈ ವಾಲ್ಯೂಮ್ ಈ ಸ್ಟ್ರೈಟ್ ಬರ್ಬೇಕು ಅಂದ್ರೆ ಐ ಥಿಂಕ್ ಕೆರಟಿನ್, ಬೋಟಾಕ್ಸ್. ಓಕೆ. ಸೊ ಹೇರ್ ಲೆಂತ್ ಮೇಲೆ ಹೋಗುತ್ತೆ ಪ್ರಕಾರ ಅವರು ಇದು ಚಾರ್ಜ್ ಮಾಡ್ತಾರೆ. ಸೊ ವಿಲನ್ಸ್ ಅಂದ್ರೆ ಅವರ ಡೈಲಾಗ್ಸ್ ಇಂದಾನೆ ಜಾಸ್ತಿ ಫೇಮಸ್ ಆಗಿರ್ತಾರೆ. ನಿಮ್ಮ ಮೂವಿಯ ಒಂದು ಡೈಲಾಗ್ ಏನಾದ್ರು ಡೆಲಿವರ್ ಮಾಡ್ತೀರಾ ಅನ್ನೋದಾದ್ರೆ? ಸರ್ ಹೇಳ್ಬೇಕಾದ್ರೆ ಗಿಲ್ಲಿ ಸ್ಟೈಲ್ ಅಲ್ಲಿ
ಪ್ರಸಿದ್ಧ್ ಸರ್ ನನಗೆ ಅದ್ರಲ್ಲಿ ಡೈಲಾಗ್ಸೇ ಕೊಡ್ಲಿ, ಡೈಲಾಗ್ಸ್ ಕೊಟ್ಟಿಲ್ಲ? ಡೈಲಾಗ್ಸೇ ಇಲ್ಲ ನಾನು. ಇಲ್ಲ, ಅಟ್ಲೀಸ್ಟ್ ಒಂದಾದ್ರೂ ಒಂದು ಎಫೆಕ್ಟಿವ್ ಆಗಿರುವಂತ ಡೈಲಾಗ್ ಇರ್ಬೇಕು ಅನ್ಸುತ್ತೆ. ಇಂಥ ಮಾಲ್ ಇಟ್ಕೊಂಡು ನಿನ್ಗೆ ವ್ಯಾಪಾರ ಮಾಡಕ್ ಬಂದಿಲ್ಲ ಅಂದ್ರೆ ನೀನ್ ವ್ಯಾಪಾರಸ್ಥಾನೇ ಅಲ್ಲ ಅಂತ ಅರ್ಥ. ಸ್ವಿಚ್ ಸಿಕ್ತು. ಪ್ರಸಿದ್ಧ ಸರ್ ಬಂದ್ರೆ switch ಎಸ್. ಸೊ ಇವಾಗ ಭುವನ್ ಅವ್ರನ್ನ ಇರಿಸ್ಕೊಂಡು ಇನ್ನ ನಿಮ್ಮಿಬ್ರು ಕೂಡ ಬೀಳ್ಕೊಡ್ತಾ ಇದೀನಿ. ನೆಕ್ಸ್ಟ್ ಸೆಗ್ಮೆಂಟ್ ನಾವು ಕಂಟಿನ್ಯೂ ಮಾಡ್ಕೊತೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಫ್ಯೂಚರ್ ಮೂವೀಸ್ಗಳಿಗೆ ಮತ್ತೆ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ಗಳಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು.